ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್. ನಾನು ಮಾಡ್ತಿರೋದು ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಮಾರ್ನಿಂಗ್ ನಾನು ಅವತ್ತು ಪೂಜೆ ಮಾಡೋಂಗಿರಲಿಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮಾಡಿದ್ಮೇಲೆ ನನ್ನ ಮಗಳು ನೋಡಿ ಈ ಥರ ಹೋಗ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪದೇ ಪದೇ ಏನೋ ಕೇಳ್ಕೊಳ್ತಾ ಬರ್ತಿದ್ಲು. ನಾನು ನೆಕ್ಸ್ಟು ಬಟ್ಟೆಗಳನ್ನೆಲ್ಲ ಒಣಗಾಕೋಣ ಅಂತ ಹೇಳಿ ವಾಶ್ ಮಾಡಿರೋ ಬಟ್ಟೆಗಳನ್ನೆಲ್ಲ ಒಣಗಾಕ್ತೆ. ಮಕ್ಕಳಿರೋ ಮನೆ ಅಂದರೆ ಹೀಗೆ, ಎಷ್ಟೇ ಮನೆ ಕಸ ಗುಡಿಸಿ ಒರೆಸಿದ್ರು 10 ನಿಮಿಷಕ್ಕೊಂದ್ಸಲ ಈ ಥರ ಗಲೀಜು ಮಾಡ್ತಾನೆ ಇರ್ತಾರೆ ನನ್ನ ಮಕ್ಕಳು. ಇದೆಲ್ಲ ಮುಗಿಸೋ ಅಷ್ಟರಲ್ಲಿ 3 ಆಗಿತ್ತು. ನೋಡಿ 3 ಆಲ್ರೆಡಿ ಮಳೆ ಯಾವ ಥರ ಸ್ಟಾರ್ಟ್ ಆಯಿತು ಅಂತ. ಇಲ್ಲಿ ಫುಲ್ಲು ಹಳ್ಳಿ ವೆದರ್ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ನನ್ನ ಮಗಳು ಕೂತ್ಕೊಂಡು ಈ ಥರ ನೋಡ್ತಿದ್ದು. ಮಳೆ ಬರ್ತಿದ್ರಿಂದ ನಾನು ಜಾಸ್ತಿ ವೀಡಿಯೋಸ್ನ ತೊಗೊಳಕ್ಕಾಗಿಲ್ಲ, ಸೊ ನಾನು ಸ್ಟಾಪ್ ಮಾಡಿದ್ದೆ. ನೋಡ್ತಾನೆ ಸಂಜೆ ಆಯಿತು. ಸಂಜೆ ಹೋಗಿದ್ದು ಕರೆಂಟು. ಈ ಏರಿಯಾದಲ್ಲಿ ಸಂಜೆ ಕರೆಂಟೇ ಬಂದಿಲ್ಲ. ಸುಮಾರು 8 ಗಂಟೆವರೆಗೂ ಕರೆಂಟೇ ಇರಲಿಲ್ಲ. ಈ ಥರ ಕ್ಯಾಂಡಲ್ಸ್ನ ಹಚ್ಚಿ ನಾನು ಟಾರ್ಚ್ಗಳನ್ನ ಹಾಕ್ಕೊಂಡಿದ್ದೆ ಮನೇಲಿ. ನನ್ನ ಮಗಳು ಫುಲ್ಲು ಓಡಾಡ್ತಿದ್ಲು. ಈ ಥರ ಫಸ್ಟ್ ಟೈಮ್ ಇಷ್ಟೊತ್ತವರೆಗೂ ಕರೆಂಟ್ ಹೋಗಿದ್ದು ಈ ಏರಿಯಾದಲ್ಲಿ. ಸೊ ಈ ಥರ ಓಡಾಡಿಕೊಂಡು ಸುಮ್ಮನೆ ತಿರುಗ್ತಾ ಇದ್ಲು. ಅಷ್ಟರಲ್ಲಿ ಕರೆಂಟ್ ಬಂತು. ನಾನು ಅಡುಗೆ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಬೆಂಡೆಕಾಯಿ ಸಾಂಬಾರನ್ನ ಮಾಡಿ ಮುದ್ದೆ ಮಾಡಿ ಪ್ರಿಪೇರ್ ಮಾಡಿದೆ. ನೆಕ್ಸ್ಟು ಚಳಿ ಆಗ್ತಿದ್ದಕ್ಕೂ ಮಳೆ ಬರ್ತಿದ್ದಕ್ಕೂ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ನಾನಿಲ್ಲಿ ಬಜ್ಜಿನ ಮಾಡಿಕೊಂಡೆ, ಕ್ಯಾಪ್ಸಿಕಮ್ ಬಜ್ಜಿ ಮಾಡಿಕೊಂಡು ಊಟದ ಜೊತೆ ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಇವತ್ತಿನ ದಿನ ಈ ಥರ ಕಳೀತು. ನಿಮ್ಮದು ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.